ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಭೀಮ ಉದ್ಧವನನ್ನು ಕಾಪಾಡ್ತಾನೆ ಮತ್ತು ತಾನು ರಾಕ್ಷಸರ ಒಂದು ನಾಡಿಗೆ ರಾಜ ಆಗಿದ್ದ ಕಥೆಯನ್ನು ಅವನಿಗೆ ಹೇಳ್ಕೊತಾ ಹೋಗ್ತಾನೆ. ಹಿಡಿಂಬನನ್ನು ಕೊಂದಿದ್ದು, ಆಮೇಲೆ ಆ ವಿರೋಚನನ ಆತ್ಮ ತನ್ನಲ್ಲಿ ಬಂದಿದೆ ಅಂತ ತಿಳ್ಕೊಂಡು ಅವರು ತನ್ನನ್ನು ರಾಜನನ್ನಾಗಿ ಮಾಡಿಕೊಂಡಿದ್ದು, ಇದನ್ನೆಲ್ಲವನ್ನೂ ಹೇಳ್ತಾ ಹೋಗ್ತಾನೆ. ಆಗ ಭೀಮ ಮುಂದುವರಿಸ್ತಾನೆ, ಇಷ್ಟು ಸುಲಭವಾಗಿ ನಾನು ರಾಜ ಆಗಲಿಲ್ಲ. ಒಬ್ಬ ತಿಂಡಿಪೋತ ನನ್ನ ಮುಂದೆ ಕೂತ್ಕೊಂಡು ತಾನು ತಿನ್ನೋದು ನನಗೂ ಬಾಯಿಗಿಡೋದು ಮಾಡ್ತಾ ಹೋದ. ನಾನು ತಿಂತಾ ಹೋದೆ. ಆ ನಂತರ ಅವನಿಗೆ ಸಾಕಾಗ್ತಾ ಬಂತು. ಆದರೆ ನಾನು ಬಿಡಲಿಲ್ಲ. ನಾನು 2 ತುತ್ತು ತಿನ್ನೋದು, ಅವನಿಗೆ 2 ತುತ್ತು ಇಡೋದು ಮಾಡಿದೆ. ಅವನ ಕೈಲಿ ಸಾಧ್ಯ ಆಗಲೇ ಇಲ್ಲ. ಆ ನಂತರ ಸ್ವಲ್ಪ ಇನ್ನೊಂಚೂರು ಬದಲು ಮಾಡೋಣ ಅಂತ ಅನ್ನಿಸ್ತು. ನಾನು 1 ತುತ್ತು ತಗೊಂಡು ಅವನಿಗೂ 1 ತುತ್ತು ಇಡೋಕ್ಕೆ ಹೋದೆ, ಅದು ಆಗಲಿಲ್ಲ. ಆಮೇಲೆ ನಾನು 2 ತುತ್ತು ತಿಂದು ಅವನಿಗೆ ಅರ್ಧ ತುತ್ತು ಇಡ್ಲಿಕ್ಕೆ ಹೋದೆ, ಆಗ್ತಾನೇ ಇಲ್ಲ ಅವನಿಗೆ ತಿನ್ನಲಿಕ್ಕೆ. ಈ ಥರ ಆಯಿತು. ಉಳಿದ ರಾಕ್ಷಸರೆಲ್ಲರೂ ತಾವು ತಿನ್ನೋದನ್ನು ಬಿಟ್ಟು ನಮ್ಮ ಸ್ಪರ್ಧೆಯನ್ನು ನೋಡ್ತಾನೆ ನಿಂತ್ಕೊಂಡ್ರು. ಅವನ ಕೈಲಿ ಸಾಧ್ಯನೇ ಆಗಲಿಲ್ಲ. ಒಲ್ಲೆ ಅಂತ ಅಂದ. ಆದರೆ ನಾನು ಬಿಡಲೇ ಇಲ್ಲ. ತುತ್ತನ್ನು ಅವನ ಬಾಯೊಳಗೆ ತುರುಕಿದೆ. ಅವನು ಅದನ್ನು ಉಗುಳ್ದ. ಆಮೇಲೆ ನಾನು ಇನ್ನೂ 2 ತುತ್ತು ತಿಂದು 3 ತುತ್ತು ತಿಂದು ಅವನಿಗೆ 1 ತುತ್ತು ಕೊಟ್ಟೆ. ಆದರೂ ಕೂಡ ಅವನಿಗೆ ತಿನ್ನಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊಟ್ಟಿದ್ದನ್ನೆಲ್ಲ ಕಾರ್ಲಿಕ್ಕೆ ಶುರು ಮಾಡ್ದ. ಮರ್ಯಾದೆಗೋಸ್ಕರ ತುರುಕಿಸ್ಕೊಂಡ ಅಷ್ಟೇ. ಆಮೇಲೆ ತಿನ್ನಲಾರ್ದೆ ಮೂರ್ಛೆ ಹೋದ, ಕೆಳಗಡೆ ಉರುಳ್ದ, ಹೊಟ್ಟೆ ಮೇಲೆ ಗುದ್ದುಕೊಂಡ ಅಂತ. ಇದನ್ನೆಲ್ಲ ಏನೋ ದೊಡ್ಡ ವಿನೋದವನ್ನು ಹೇಳ್ತಾ ಇದ್ದೀನಿ ಅನ್ನೋ ಹಾಗೆ ಭೀಮ ಉದ್ಧವನ ಹತ್ರ ಹೇಳ್ತಾ ಹೋಗ್ತಾನೆ. ಆಗ ಅಲ್ಲಿದ್ದ ರಾಕ್ಷಸರಿಗೆಲ್ಲ ಬಹಳ ಸೋಜಿಗ ಆಯಿತು. ಯಾಕೆಂದರೆ ಈ ರಾಕ್ಷಸ ಯಾವತ್ತೂ ತಿನ್ನೋದನ್ನು ನಿಲ್ಲಿಸಿದವನೇ ಅಲ್ಲ. ಈಗ ಅವನಿಗೆ ಏಳಲಿಕ್ಕೆ ಶಕ್ತಿನೇ ಇಲ್ದಂಗಾಗಿತ್ತು. ತೊಗೊಂಡು ಹೋಗಿ ಇವನನ್ನು ಅಂತ ಅಂದೆ. ಅವನನ್ನು ತೊಗೊಂಡು ಹೋದ್ಮೇಲೂ ಕೂಡ ನಾನು ಮತ್ತೆ ನನ್ನ ಊಟವನ್ನು ಮುಂದುವರಿಸಿದೆ. ಗಬಗಬ ಅಂತ ತಿಂತಾ ಇದ್ದೆ. ಅವರೆಲ್ಲರೂ ದಂಗು ಬಡಿದು ನನ್ನನ್ನೇ ನೋಡ್ತಾ ಇದ್ದರು. ನನ್ನ ಮುಂದೆ ಅಡ್ಡ ಬಿದ್ದರು, ವಿಜಯಘೋಷವನ್ನು ಮೊಳಗಿಸಿದ್ರು. ಅವರು ತಮ್ಮ ಭಾಷೆಯಲ್ಲಿ ನನ್ನನ್ನು ವೃಕೋದರ, ರಾಜ ವೃಕೋದರ ಅಂಥೇಳಿ ಕೂಗಕ್ಕೆ ಶುರು ಮಾಡಿದ್ರು. ಅಂದರೆ ಅವರ ಪುರಾತನನಾದ ವಿರೋಚನ ನನ್ನೊಳಗೆ ಪ್ರವೇಶ ಮಾಡಿದ್ದಾನೆ ಅಂತ ಅವರೆಲ್ಲ ಭಾವಿಸಿದ್ರು. ರಾಕ್ಷಸರಿಗೆ ಅಲ್ಲಿಂದ ಮುಂದೆ ನಾನು ಭೀಮ ಅಲ್ಲ, ವಿರೋಚನನೇ ಮತ್ತೆ ಬಂದ, ವೃಕೋದರ ಅಂತ ಅವರೆಲ್ಲ ಅಂದು ಆ ಗಳಿಗೆಯಲ್ಲೇ ತಮ್ಮ ತಮ್ಮ ಹೆಬ್ಬೆರಳುಗಳನ್ನೆಲ್ಲ ಚುಚ್ಚಿಕೊಂಡು ಆ ರಕ್ತವನ್ನು ನನ್ನ ಹಣೆಗೆ ಹಚ್ಚಿ ನೀನೇ ನಮ್ಮ ರಾಜ ಅಂತ ಒಪ್ಪಿಕೊಂಡ್ರು ಅಂತ ಹೇಳಿಬಿಟ್ಟು ಭೀಮ ನಗ್ತಾ ನಗ್ತಾ ತನ್ನ ಹಳೆ ಕಥೆಯನ್ನು ಉದ್ಧವನಿಗೆ ಹೇಳ್ತಾ ಹೋಗ್ತಾನೆ. ಉದ್ಧವ ಕೇಳ್ತಾನೆ, ಮತ್ತು ಅವ್ರ ಪೂಜಾರಿ ಗತಿ ಏನಾಯಿತು ಅಂತ. ಏನಾಗುತ್ತೆ, ಮಾರನೇ ದಿನ ಅವನು ಸತ್ತ ಅಂತ ನಿರಾಳವಾಗಿ ಭೀಮ ಹೇಳ್ತಾನೆ. ಇಂಥದ್ದನ್ನು ನಾನು ಜೀವಮಾನದಲ್ಲೇ ಕೇಳಿರಲಿಲ್ಲಪ್ಪ. ಆಮೇಲೆ ಏನು ಮಾಡಿದೆ ಅಂತ ಉದ್ಧವ ಹೇಳ್ತಾನೆ. ಏನು ಮಾಡಿದೆ ಅಂತ ಕೇಳ್ತೀಯಲ್ಲ, ಇನ್ನೇನಿದೆ, ಹಿಡಿಂಬೆಯನ್ನು ಹೆಂಡತಿಯಾಗಿ ಮಾಡಿಕೊಂಡೆ ಅಂದ್ಬಿಟ್ಟು ತುಂಬ ಸಹಜವಾಗಿ ನಡೀತು ಅನ್ನೋ ಹಾಗೆ ಹೇಳ್ತಾನೆ. ಆಗ ಉದ್ಧವನಿಗೆ ಆಶ್ಚರ್ಯ. ಹೌದಾ, ಅತ್ತೆ ಮತ್ತು ಅಣ್ಣ ಏನಂದರು ಅಂತ ಕೇಳ್ತಾನೆ. ಏನಂತಾರೆ, ಮುಖ ಸಿಂಡರಿಸ್ಕೊಂಡ್ರು. ಮೂಳೆ ಸರ ಮೊನಚು ಹಲ್ಲಿನ ನನ್ನ ಸುಂದರವಾದ ವಧುವನ್ನು ಅಮ್ಮ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಯುಧಿಷ್ಠಿರನಿಗೆ ಧರ್ಮದ ಆತಂಕ, ಅರ್ಜುನನಿಗೆ ಮತ್ತು ನಕುಲನಿಗೆ ಅವಳನ್ನು ನೋಡಿ ಅಸಹ್ಯ. ನನ್ನ ಕಡೆಗೂ ಕೂಡ ಅವ್ರು ನೋಡ್ತಾನೆ ಇರಲಿಲ್ಲ. ಇನ್ನು ಸಹದೇವ ಒಪ್ಪನೇ ನನ್ನ ನೆರವಿಗೆ ಬಂದಿದ್ದು. ಈ ಜಗತ್ತಿನ ಕಣ್ಣು ತಪ್ಪಿಸಿ ಬದುಕಬೇಕು ಅಂದರೆ ಇದೊಂದೇ ದಾರಿ ಅಂತ ಹೇಳಿಬಿಟ್ಟು. ನಿನಗೆ ಗೊತ್ತಲ್ಲ ಸಹದೇವ ತುಂಬ ವಿವೇಕಿ ಅಂತ. ಆಮೇಲೆ ಅವನು ಅಮ್ಮನ್ನು ಒಪ್ಪಿಸ್ದ. ಆಮೇಲೆ ಅಮ್ಮ ಒಪ್ಕೊಂಡ್ಳು ಅಂಥೇಳಿ ಹೇಳ್ತಾನೆ. ಹೀಗ ನೀನು ಅವರ ರಾಜ ಆಗಿದ್ದು ಅಂತ ಉದ್ಧವ ಮತ್ತೆ ಕೇಳ್ತಾನೆ. ಯಾಕೆ ಮತ್ತೆ ಸಂದೇಹನೇ ನಿನಗೆ? ನನ್ನನ್ನು ದೊರೆಯಾಗಿ ಮಾಡಿಕೊಳ್ದೇ ಇದ್ದರೆ ನಾನು ಹಿಡಿಂಬನ ಮದುವೆ ಆಗ್ತಿದ್ನಾ? ಆದರೆ ಆಮೇಲೆ ಪ್ರಾರಂಭ ಆಯಿತು ನೋಡು ನನ್ನ ತಾಪತ್ರಯ. ಏನು ಗೊತ್ತಾ, ಅವರ ಶಾಸ್ತ್ರದ ಪ್ರಕಾರ ಹಿಡಿಂಬನ ತಲೆಯನ್ನು ಕಡಿದರು. ಆಮೇಲೆ ಅವನ ಮುಂಡವನ್ನು ಹುರಿಬೇಕು, ಸುಡಬೇಕು, ಅದು ಅವ್ರ ಶಾಸ್ತ್ರ. ಅದನ್ನು ತಿನ್ನಬೇಕು ಅಂತ. ನಾನು ಹಿಡಿಂಬನನ್ನು ಸುಟ್ಟು ತಿನ್ನಕೂಡ್ದು ಅಂತ ಅಪ್ಪಣೆ ಮಾಡಿದೆ. ಅವನ ಮಾಂಸ ಮೂಳೆ ಎಲ್ಲ ಸುಟ್ಟು ಬೂದಿ ಆಗೋವರೆಗೂ ಚಿತೆ ಹತ್ರ ನಿಂತೇ ಇದ್ದೆ. ಆಗ ರಾಕ್ಷಸರೆಲ್ಲ ಸೊಗಸಾದ ಹಬ್ಬ ಹೊಟ್ಟೋಯ್ತಲ್ಲ, ಕಳೆದು ಹೋಯಿತು, ಇದು ಅಧರ್ಮ ಅಂತ ಹೇಳಿಬಿಟ್ಟು ಒಂದಿಬ್ಬರು ಕೂಗಾಡ್ತಿದ್ರು. ನಾನು ಅವರಿಬ್ಬರ ತಲೆಗಳನ್ನು ಒಂದಕ್ಕೊಂದು ಚಚ್ಚಿದೆ. 2 ಬುರುಡೆಗಳು ಒಡ್ಕೊಂಡು ಆಮೇಲೆ ರಾಜಾಜ್ಞೆ ಮಾಡಿದೆ. ನರಮಾಂಸವನ್ನು ಯಾರಾದರೂ ತಿಂದರೆ
ಮರಕ್ಕೆ ತಲೆ ಕೆಳಗೆ ನೇತು ಹಾಕಿ ತಿಂದಿದ್ದನ್ನೆಲ್ಲ ಕಾರ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಇನ್ನು ಆ ಮಾಂಸ ತಿನ್ನುವಂತಹ ಶಾಸ್ತ್ರವನ್ನೇನಾದರೂ ಮಾಡಿದ್ರೆ ಆ ಪೂಜಾರಿ ತಲೆಯನ್ನು ಒಡೆದು ಬಿಡ್ತೀನಿ ಅಂತಲೂ ನಾನು ಆಜ್ಞೆ ಹೊರಡಿಸ್ದೆ ಅಂತ ಹೇಳಿಬಿಟ್ಟು ಭೀಮ ಹೇಳ್ತಾನೆ. ಹಾಗಾದರೆ ಈಗ ನರಮಾಂಸ ತಿನ್ನೋದನ್ನು ಬಿಟ್ಟಿದ್ದಾರಾ ಅಂತ ಉದ್ಧವ ಕೇಳ್ತಾನೆ. ತುಂಬ ಜನ ಬಿಟ್ಟಿದ್ದಾರೆ, ಆದರೆ ಇನ್ನು ಕೆಲವರು ದೂರವಾಗಿ ಕಾಡಿನೊಳಗಡೆ ಹೋಗಿ ಯಾರಾದರೂ ಸಿಕ್ಕರೆ ಅವ್ರನ್ನ ಹಿಡಿದು ಹಬ್ಬ ಮಾಡ್ಕೊಳ್ತಾರೆ. ನೀನೇ ನೋಡಿದ್ಯಲ್ಲ ಇದೆಲ್ಲ, ಅವ್ರ ಚಟ ಅದು, ಅವರು ಬಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಉದ್ಧವ ಆಶ್ಚರ್ಯದಿಂದ ಕೇಳ್ತಾನೆ, ಹಿಡಿಂಬೆ ನೀನು ತಿಂದು ಹಾಕಲಿಲ್ವಾ ಅಂತ. ಆಗ ಭೀಮ ಹೇಳ್ತಾನೆ, ಓ, ನಿನಗೆ ಹಿಡಂಬಿ ಸ್ವಭಾವ ಗೊತ್ತಿಲ್ಲ, ಅವಳಿಗೆ ನನ್ನಲ್ಲಿ ಬಹಳ ಪ್ರೀತಿ ಇದೆ. ಹಿಡಂಬನ ರುಂಡವನ್ನು ಬಿಸಿಲಲ್ಲಿ ಒಣಗಿಸಿದ್ರು ಆ ಮೂಳೆಗಳನ್ನು ನನ್ನ ಸೊಂಟಕ್ಕೆ ಕಟ್ಕೋ ಅಂತ ಒತ್ತಾಯ ಮಾಡಿದ್ಲು. ಅದು ನನ್ನ ರಾಜತ್ವದ ಸಂಕೇತ ಅಂತ ಹೇಳಿದ್ಲು. ಆದರೆ ನಾನು ಮಾಡಲಿಲ್ಲ, ಅವಳು ಬಲವಂತ ಮಾಡಿದ್ಲು. ನೀನು ಹೀಗೆ ಬಲವಂತ ಮಾಡೋದಾದರೆ ನಿನ್ನ ಅಣ್ಣನ ರುಂಡವನ್ನು ಚೂರು ಚೂರಾಗಿ ಒಡಿತೀನಿ ಅಂತ ಅಂದೆ. ಅವಳು ಪ್ರೀತಿ ತುಂಬಿದ ಹೆಂಡತಿ ಹಾಗೆ ದಯವಾಗಿ ಅತ್ಲು. ಅವನ ರುಂಡ ನಿನ್ನ ಹತ್ರ ಇಲ್ಲದೇ ಇದ್ದರೆ ಅವನ ಜೀವ ಬಂದು ನಿನ್ನನ್ನು ಕೊಲ್ಲುತ್ತೆ ಅಂತ ಅಂದ್ಲು ಅಂತ ಹೇಳ್ತಾನೆ. ಆಗ ಉದ್ಧವನಿಗೆ ಆಶ್ಚರ್ಯ ಆಗುತ್ತೆ. ಏನು, ಸತ್ತು ಹೋಗಿರೋನ ಜೀವ ಬಂದು ನಿನ್ನನ್ನು ಕೊಲ್ಲುತ್ತಾ, ಅದು ಹೆಂಗೆ ಅಂತ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಈ ಜನರ ಸ್ವಭಾವ ನಿನಗೆ ಗೊತ್ತಿಲ್ಲ. ತನ್ನ ಅಣ್ಣನ ಮೇಲೆ ಅಕ್ಕರೆ ಅಲ್ಲ ಅವಳಿಗೆ. ಆ ರುಂಡವನ್ನು ನನ್ನ ಹತ್ರ ಇಟ್ಕೊಳ್ಳದೆ ಇದ್ದರೆ ಆ ಹಿಡಂಬನ ಜೀವ ಬಂದು ನನ್ನನ್ನು ಕೊಲ್ಲುತ್ತೆ ಅಂತ ಅವಳ ಭಾವನೆ ಅಂತ ಭೀಮ ಹೇಳ್ತಾನೆ. ಸರಿ, ಆಮೇಲೆ ಆ ರುಂಡವನ್ನು ಏನು ಮಾಡಿದೆ ಅಂತ ಉದ್ಧವ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೊನೆಗೆ ನಾವಿಬ್ಬರು ಗಂಡ ಹೆಂಡತಿ ಒಂದು ಸಮಾಧಾನಕ್ಕೆ ಬಂದ್ವಿ. ಅದೇನು ಅಂದರೆ, ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ, ಅಭಿಮಾನ, ಭಕ್ತಿ ಇದೆ. ಆದರೆ ಯಾವತ್ತೂ ಒಂದು ದಿವಸ ನನ್ನನ್ನು ಅವಳು ಕೊಂದು ಬಿಡ್ತಾಳೆ ಅಂತ ಭೀಮ ಹೇಳ್ತಾನೆ. ಆಯಿತು, ಅದೇನು ಸಮಾಧಾನ ಹೇಳು, ಏನು ತೀರ್ಮಾನಕ್ಕೆ ಬಂದ್ರಿ ಅಂತ ಉದ್ಧವ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನಿನ್ನ ತಲೆದಿಂಬಿನ ಕೆಳಗಡೆ ಆ ರುಂಡವನ್ನು ಇಟ್ಕೋ ಅಂತ ಹೇಳ್ತಾಳೆ. ಆದರೆ ನಾನು ಅದಕ್ಕೆ ಒಪ್ಪೋದಿಲ್ಲ, ಆಗೋದಿಲ್ಲ, ನೀನು ಬೇಕಿದ್ದರೆ ಇಟ್ಕೋ ಅಂತ. ಆಗ ಅವಳೇನು ಮಾಡ್ತಾಳೆ, ತನ್ನ ಅಣ್ಣನ ಒಂದು ರುಂಡವನ್ನು ತನ್ನ ತಲೆದಿಂಬಿನ ಕೆಳಗಡೆ ಇಟ್ಕೊತಾ ಇರ್ತಾಳೆ. ಸರಿ, ಇದಕ್ಕೆಲ್ಲ ಅಣ್ಣ ತಮ್ಮಂದರು ಏನಂದರು ಅಂತ. ತಮ್ಮನ್ನೆಲ್ಲ ಕಾಪಾಡಿದ್ದಕ್ಕೆ ನನ್ನನ್ನು ಮೆಚ್ಚಬೇಕು ಅಥವಾ ಈ ದುಷ್ಟ ರಾಕ್ಷಸಿಯನ್ನು ಮದುವೆ ಆಗಿದ್ದಕ್ಕೆ ಶಪಿಸ್ಬೇಕು ಅಂತ ಅಮ್ಮಂಗೆ ಗೊತ್ತಾಗ್ದಂಗೆ ಆಗಿದೆ. ನಾವು ಮಾಡಬೇಕಾಗಿದ್ದ ಕೆಲಸ ಇದಲ್ಲ ಅಂತ ಯುಧಿಷ್ಠಿರ ಹೇಳ್ತಾನೆ. ಅರ್ಜುನ 3 ಹೊತ್ತು ಚಡಪಡಿಸ್ತಿರ್ತಾನೆ. ಇಲ್ಲಿರೋ ಗಳು ಬೊಂಬುಗಳಿಂದ ಬಿಲ್ಲು ಬಾಣ ಮಾಡಿಕೊಂಡು ಎತ್ತರದಲ್ಲಿ ಹಾರಾಡ್ತಾ ಇರೋ ಹಕ್ಕಿಗಳನ್ನು ಹೊಡಿತಿರ್ತಾನೆ. ಬಲಹೀನ ಶಸ್ತ್ರಗಳನ್ನು ಹಿಡಿದು ಬೇಜಾರಾಗೇ ಹೋಗಿದೆ ಅವನಿಗೆ. ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಜಾರಾದಾಗೆಲ್ಲ ಜೊಂಡು ಹುಲ್ಲಿನಲ್ಲಿ ಕೊಳಲು ಮಾಡ್ತಾನೆ, ಬಾರಿಸ್ತಾನೆ, ನೃತ್ಯ ಮಾಡ್ತಾನೆ. ನಕುಲ ಕೂಡ ಅಷ್ಟೇ ಅವನ ಜೊತೆಗೆ ಇರ್ತಾನೆ. ಇನ್ನು ನಾಯಿಗಳನ್ನು, ಚಿಗರಿಗಳನ್ನು, ಮೊಲಗಳನ್ನು ಹಿಡಿದು ತರಬೇತಿ ಮಾಡ್ತಾನೆ. ತರಬೇತಿ ಮುಗಿಯೋಷ್ಟರಲ್ಲಿ ಆ ಪ್ರಾಣಿಗಳೆಲ್ಲ ರಾಕ್ಷಸರ ಹೊಟ್ಟೆ ಒಳಗೆ ಹೋಗುತ್ತೆ. ಇನ್ನು ಸಹದೇವ ಒಬ್ಬನೇ ಬಹಳ ಜಾಣ. ನಮ್ಮ ಈ ಕಷ್ಟಗಳಲ್ಲಿ ಏನೋ ಒಂದು ಗೂಢವಾದ ಅರ್ಥ ಇದೆ ಅಂತ ಹುಡುಕ್ತಿರ್ತಾನೆ. ಮುಂದೆ ನಮಗೇನು ಕಷ್ಟ ಆಗುತ್ತೋ ಅಂತ ಲೆಕ್ಕ ಹಾಕೋಕ್ಕೆ ಅವನು ನಕ್ಷತ್ರಗಳನ್ನು ನೋಡಿಕೊಂಡು ಏನೋ ಲೆಕ್ಕವನ್ನು ಹಾಕ್ತಾ ಇರ್ತಾನೆ ಅಂತ ಭೀಮ ಹೇಳ್ತಾನೆ. ಆಯ್ತಪ್ಪ, ನಿನಗೀಗ ಈ ಜೀವನ ಹೇಗಿದೆ, ಹೇಗನ್ನಿಸುತ್ತೆ ಅಂತ ಉದ್ಧವ ಕೇಳ್ತಾನೆ. ಬಹಳ ಸೊಗಸಾಗಿದೆ, ಚೆನ್ನಾಗಿ ತಿಂತೀನಿ, ರಾಕ್ಷಸರ ಮೇಲೆ ರಾಜ್ಯ ಮಾಡ್ತೀನಿ, ಹಿಡಿಂಬೆಯನ್ನು ಕೂಡ ಒಲಿಸ್ತೀನಿ. ಆದರೆ ಒಂದು ಅಸಹ್ಯ ಏನು ಗೊತ್ತಾ, ಅವಳು ಕೂದಲಿಗೆ ಕಟ್ಕೊಳ್ಳೋ ಒಂದು ನಾರು, ಅದು ನಂಗೆ ತುಂಬ ಅಸಹ್ಯ ಆಗುತ್ತೆ ಅಂತ ಭೀಮ ಉದ್ಧವನ ಕಿವಿಯಲ್ಲಿ ಏನೋ ಗುಟ್ಟು ಹೇಳಿದ ಹಾಗೆ ಹೇಳ್ತಾನೆ. ಸರಿ, ಇಷ್ಟು ಮಾತಾಡಿಕೊಂಡು ಭೀಮ ಮತ್ತು ಉದ್ಧವರು ದಟ್ಟವಾದ ಕಾಡಿನ ಒಳಗಡೆಯಿಂದ ಹೊರಕ್ಕೆ ಹೊರಟು ಬಿಡ್ತಾರೆ. ಕಡೆಯಲ್ಲಿ ಒಂದು ದೊಡ್ಡದಾದ ಬಯಲಿರುತ್ತೆ, ಸುತ್ತಲೂ ಕಾಡು. ಆ ಮರಗಳ ಮೇಲೆ ಒಂದೊಂದರಲ್ಲೂ ಒಂದೊಂದು ಹುಲ್ಲಿನ ಗುಡಿಸಲುಗಳಿರುತ್ತೆ. ಯಾಕೆ ಈ ಗೂಡುಗಳು ಯಾಕೆ ಅಂತ ಉದ್ಧವ ಕೇಳ್ತಾನೆ. ಅದು ದಿನವೂ ರಾತ್ರಿ ರಾಕ್ಷಸ ಕುಟುಂಬಗಳು ವಾಸ ಮಾಡುವಂತಹ ಜಾಗ. ಅದು ನೆಲದ ಮೇಲೆ ಅವರು ಮಲಗೋದಿಲ್ಲ, ಏಕೆಂದರೆ ಯಾವ ಶತ್ರುವಾದರೂ ತಿಂದು ಹಾಕಿದ್ರೆ ಅನ್ನೋ ಭಯ ಅವ್ರಿಗೆ ಅಂತ ಭೀಮ ಹೇಳ್ತಾನೆ. ಆ ಬಯಲಿನ ಒಂದು ತುದಿನಲ್ಲಿ ಒಂದು ದೊಡ್ಡ ತೋಪಿರುತ್ತೆ, ಒಂದೊಂದರಲ್ಲೂ ಒಂದು ಬಿದಿರಿನ ಗುಡಿಸಲಿರುತ್ತೆ. ಅದನ್ನೆಲ್ಲ ಹೆಮ್ಮೆಯಿಂದ ಭೀಮ ತೋರಿಸ್ತಾನೆ. ನೋಡಪ್ಪ, ಇವೇ ನಮ್ಮ ಅರಮನೆಗಳು, ಕುಂತಿ ಮತ್ತು ಪಾಂಡವರು ಇಲ್ಲೇ ಇರೋದು,
ನಾನು ಇಲ್ಲಿದ್ದಾಗ ಅಂದರೆ ಇಲ್ಲದೆ ಇದ್ದಾಗ ಕೆಳಗಿಳಿದು ಬರಬೇಡಿ ಅಂತ ಹೇಳಿದ್ದೀನಿ. ಏಕೆಂದರೆ ಈ ರಾಕ್ಷಸರಿಗೆ ನರಮಾಂಸದ ಚಪಲ ಆಗಬಹುದು. ಜೊತೆಗೆ ಕೆಲವು ಸಲ ನಮ್ಮಮ್ಮನ ಮೃದು ಶರೀರದ ಮೇಲೆ ಅವರ ಚಪಲದ ಕಣ್ಣು ಬಿದ್ದಿರೋದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮರ ಇರುತ್ತೆ, ತುಂಬ ದೊಡ್ಡ ದೊಡ್ಡ ಕೊಂಬೆಗಳಿರುತ್ತೆ, ಅದರ ಮೇಲೆ ಸ್ವಲ್ಪ ದೊಡ್ಡದಾದ ಗುಡಿಸಲಿರುತ್ತೆ. ನೋಡು, ಇದೇ ನಮ್ಮ ಅರಮನೆ ಅಂತ ಹೇಳಿಬಿಟ್ಟು ಭೀಮ ಹೆಮ್ಮೆಯಿಂದ ಹೇಳ್ಕೊತಾನೆ. ಗುಡಿಸಲುಗಳ ಮುಂದೆ ನಿಂತ್ಕೊಳ್ತಾನೆ, ಸಿಂಹಗರ್ಜನೆ ಮಾಡ್ತಾನೆ ಭೀಮ. ಸಿಟ್ಟಿನಿಂದ ಅಲ್ಲ, ವಿನೋದದಿಂದ. ಗುಡಿಸಲಿನಲ್ಲಿ ಆ ಬಾಗಿಲಲ್ಲಿ ಒಳಗಡೆ ಇದ್ದಂಥ ಕುಂತಿ ಮತ್ತು 4 ಜನ ಪಾಂಡವರು ಕಾಣಿಸ್ಕೊಳ್ತಾರೆ. ಇವನು ಪವಿತ್ರವಾದ ದೇವ ಭಾಷೆಯಲ್ಲಿ ಅಮ್ಮ ಉದ್ಧವ ಬಂದಿದ್ದಾನೆ ಅಂತ ಕೂಗ್ತಾನೆ. ನಮ್ಮ ಜೊತೆಯಲ್ಲಿ ಇರೋಕ್ಕೆ ಬಂದಿದ್ದಾನೆ, ಇಳಿದು ಬನ್ನಿ ಅಂತ ಕೂಗ್ತಾನೆ. ಅವನ ಗರ್ಜನೆಯನ್ನು ಕೇಳಿ ಅರಮನೆಯಿಂದ ಹಿಡಿಂಬೆ ಗಂಡನನ್ನು ಸ್ವಾಗತಿಸ್ತಾಳೆ, ಪ್ರೀತಿಯಿಂದ ಗುಯ್ಗುಡ್ತಾಳೆ, ತನ್ನ ದೊಡ್ಡ ಕೈಯನ್ನು ಆಡಿಸ್ತಾಳೆ. ಆಗ ಅದಕ್ಕೆ ಪ್ರತಿಯಾಗಿ ಇವನು ಕೈ ಆಡಿಸ್ತಾನೆ. ಹಿಡಿಂಬೆ ಇಳಿದು ಬಾ, ಇಷ್ಟು ದಿನ ನಾವು 5 ಜನ ಅಣ್ಣ ತಮ್ಮಂದಿರಿದ್ವಿ, ಈಗ 6 ಜನ ಆಗಿದ್ದೀವಿ ಅಂತ ತನ್ನ ಹರಕು ಮುರುಕು ರಾಕ್ಷಸಿ ಭಾಷೆಯಲ್ಲಿ ಹೆಂಡತಿಗೆ ಹೇಳ್ತಾನೆ. ಉದ್ಧವನಿಗೆ ಇದೆಲ್ಲ ಕನಸ ಅಂತ ಇನ್ನೂ ಭಾವನೆ. ಏಕೆಂದರೆ ಇದನ್ನೆಲ್ಲ ಅವನ ಕೈಲಿ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಮಧ್ಯಾಹ್ನ ಆಗುತ್ತೆ, ಊಟನೂ ಆಗುತ್ತೆ. ಸೂರ್ಯ ಮುಳುಗೋ ಹೊತ್ತು. ಮೊದಲು ಸೂರ್ಯ ಮುಳುಗೋಕ್ಕೆ ಮುಂಚೆ ಆ ರಾಕ್ಷಸರುಗಳು ಎಂದಿನ ಹಾಗೆ ಊಟ ಮಾಡಿ ಮರಗಳ ಮೇಲಿನ ಮನೆಗಳಿಗೆ ಹತ್ಕೊತಾರೆ ಕತ್ಲಾಗೋಕ್ಕೆ ಮುಂಚೆ. ಏಕೆಂದರೆ ಬೇರೆ ಯಾವ ಶತ್ರುಗಳಿಗೂ ತಾವು ಸಿಕ್ಕಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಮಾತುಕತೆ ಎಲ್ಲ ನಾಳೆ ಆಗಲಿ, ಉದ್ಧವ ತುಂಬ ದಣದಿದ್ದಾನೆ, ರಾತ್ರಿ ಎಲ್ಲ ನಿದ್ದೆ ಮಾಡಲಿ ಅಂತ ಹೇಳಿಬಿಟ್ಟು ಕುಂತಿ ಒತ್ತಾಯ ಮಾಡ್ತಾಳೆ. ಎಷ್ಟಾದರೂ ಅತ್ತೆ, ಅವಳ ಸ್ವಭಾವನೆ ಹಾಗೆ. ತನ್ನ ನಿದ್ದೆಗಣ್ಣು ನೋಡಿದಾಳೆ, ನನಗೆ ಆಯಾಸ ಆಗಿದೆ ಅಂತ ಅರಿತುಕೊಂಡಿದ್ದಾಳೆ ಅಂತ ಉದ್ಧವ ತಿಳ್ಕೊಳ್ತಾನೆ. ಪಾಂಡವರನ್ನು ಮಾತಾಡಲಿಕ್ಕೂ ಬಿಡೋದಿಲ್ಲ ತಾಯಿ. ಇದರಿಂದ ಉದ್ಧವನಿಗೆ ಒಂದು ರೀತಿ ಒಳ್ಳೆಯದೇ ಆಗುತ್ತೆ, ಏಕೆಂದರೆ ಅವನಿಗೆ ವಿಶ್ರಾಂತಿ ಅಗತ್ಯ ತುಂಬ ಇರುತ್ತೆ. ಒಂದು ಗುಡಿಸಲಲ್ಲಿ ಯುಧಿಷ್ಠಿರ ಮತ್ತು ಕುಂತಿ ಇರುತ್ತಾರೆ. ನಕುಲ ಸಹದೇವರಿಗೆ ಒಂದು ಗುಡಿಸಲಿರುತ್ತೆ. ಹಾಗಾಗಿ ಅರ್ಜುನನ ಜೊತೆಗೆ ಮಲ್ಕೊಳ್ಲಿಕ್ಕೆ ಅಂದ್ಬಿಟ್ಟು ಉದ್ಧವ ಹೋಗ್ತಾನೆ. ಅವನೊಬ್ಬನಿಗೆ ಮಾತ್ರ ಒಂದು ಗುಡಿಸಲಿರುತ್ತೆ, ಇವನು ಅದರೊಳಗಡೆಗೆ ಹೋಗ್ತಾನೆ. ಪ್ರತಿ ಗುಡಿಸಲಿಗೂ ಹತ್ತಿ ಇಳಿಯೋಕ್ಕೆ ಅಂತ ಒಂದು ನಾರಿನ ಏಣಿ ಮಾಡಿರ್ತಾರೆ. ಕುಂತಿಯನ್ನು ಯಾರಾದರೂ ಮಕ್ಕಳು ಹೊತ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾರೆ, ಏಕೆಂದರೆ ಅವಳಿಗೆ ಆ ಏಣಿಯನ್ನು ಬಳಸಿ ಹತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲ ಉದ್ಧವ ನೋಡ್ತಾನೆ. ಎಂತಹ ಕೃತಕ ಪ್ರಪಂಚ ಇದು! ಕುಂತಿಗೂ ಮತ್ತು ಪಾಂಡವರಿಗೂ ಪೂರ್ತಿ ಏಕಾಂತ ಆಗೋಗ್ಬಿಟ್ಟಿದೆ. ಭೀಮ ಒಬ್ಬನೇ ರಾಕ್ಷಸರ ಸಂಪರ್ಕ ಇಟ್ಕೊಂಡಿರೋದು, ಉಳಿದವರಿಗೆ ಬೇರೆ ಸಂಪರ್ಕನೇ ಇಲ್ಲ. ಯುಧಿಷ್ಠಿರ ಗಂಭೀರ, ಮೌನಿ, ಜೊತೆಗೆ ತುಂಬ ಮಿತಭಾಷಿ. ಇನ್ನು ಅರ್ಜುನನಿಗೆ ತಾನಾಯಿತು ಕಲ್ಲುಗಳನ್ನು ಚುಚ್ಚಿರೋ ತನ್ನ ಬಾಣಗಳು ಬಿಲ್ಲುಗಳಾಯಿತು. ತಾಯಿಯನ್ನು ಮತ್ತು ಸೋದರರನ್ನು ರಕ್ಷಿಸೋದ್ರ ಬಗ್ಗೆ ಅವನಿಗೆ ಚಿಂತೆ. ಇನ್ನು ನಕುಲ ಸದಾ ಅಮ್ಮನ ಸೇವೆ ಮಾಡ್ತಾ ಇರ್ತಾನೆ. ಸಹದೇವ ಅಣ್ಣ ಇವನು ಧರ್ಮರಾಯನ ಒಂದು ಪರಿಚಾರಿಕೆಯನ್ನು ಮಾಡ್ತಾ ಇರ್ತಾನೆ. ಇಲ್ಲಾಂದರೆ ಹಗಲಲ್ಲಿ ಕೂತ್ಕೊಂಡು ಚಿಂತನೆ, ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರಗಳನ್ನು ನೋಡಿಕೊಂಡು ಏನೋ ಲೆಕ್ಕ ಹಾಕ್ತಾ ಇರ್ತಾನೆ. ತಮ್ಮೊಳಗೆ ಮಾತಾಡ್ಕೊಳ್ತಾ ಇರ್ತಾರೆ. ಅವರು ರಾಕ್ಷಸರ ಭಾಷೆಯನ್ನು ಕಲಿಯೋದಿಲ್ಲ, ಅವರ ಸಂಪರ್ಕವನ್ನು ಬೆಳೆಸ್ಕೊಳ್ಳೋದಿಲ್ಲ, ಅವರ ರೂಢಿಗಳ ಬಗ್ಗೆ ತಮಗಿದ್ದ ಅಸಹ್ಯವನ್ನು ಬಿಡಲಿಕ್ಕೂ ಕೂಡ ಅವ್ರ ಕೈಲಿ ಆಗೋದಿಲ್ಲ. ಆಗ ಈ 5 ಜನ ಅಣ್ಣ ತಮ್ಮಂದರಲ್ಲಿ ಭೀಮ ಒಬ್ಬನೇ ಅಪವಾದವಾಗಿರ್ತಾನೆ. ಅಣ್ಣ ತಮ್ಮಂದ್ರನ್ನು, ತಾಯಿಯನ್ನು ಸಂತೋಷವಾಗಿ ಇಡಲಿಕ್ಕೆ ಸದಾ ಪ್ರಯತ್ನಿಸ್ತಿರ್ತಾನೆ. ಅವರ ಯೋಗಕ್ಷೇಮದ ಬಗ್ಗೆ ಸದಾ ಜಾಗರೂಕನಾಗಿರ್ತಾನೆ. ಹಿಡಿಂಬೆಗೆ ಗಂಡನೂ ಆಗ್ತಾನೆ. ಸರ್ದಾರರ ಮೇಲೆ ರೇಗಾಡ್ತಿರ್ತಾನೆ. ಸಮಾಜದ ಮೇಲೆ ಆಧಿಪತ್ಯ ಮಾಡ್ತಾ ಇರ್ತಾನೆ. ಅವರ ಸಾಹಸಗಳಲ್ಲಿ, ಆಟಗಳಲ್ಲಿ, ವಿನೋದಗಳಲ್ಲಿ, ನೃತ್ಯಗಳಲ್ಲಿ ಪಾಲ್ಗೊಳ್ತಾ ಇರ್ತಾನೆ. ಭಾಷೆ, ಜಾತಿ, ಸಂಪ್ರದಾಯ ಇವನ್ನೆಲ್ಲವನ್ನು ದಾಟಿ ಅವನು ಮೆರೀತಾ ಇರ್ತಾನೆ. ತನ್ನ ಕುಟುಂಬದವ್ರಿಗೆ ರಾಕ್ಷಸರು, ಪರಕೀಯರು, ಅವ್ರಿಗೆ ಇವರು ಕೂಡ ಅಷ್ಟೇ. ಆದರೆ ಇವನಿಗೆ ಕುಟುಂಬದ ಮೇಲೆ ಇದ್ದ ಮಮತೆ, ಕುಂತಿಯಲ್ಲಿ ಇದ್ದ ಗೌರವ, ಯುಧಿಷ್ಠಿರನಿಗೆ ಅವನು ತೋರ್ತಿದ್ದ ಭಕ್ತಿ, ಇವನ್ನೆಲ್ಲ ರಾಕ್ಷಸರು ನೋಡ್ತಾನೇ ಇರ್ತಾರೆ. ಹಾಗಾಗಿ ಅವರು ಕೂಡ ಗೌರವ ಕೊಡ್ತಾ ಇರ್ತಾರೆ. ಆದರೆ ಇವರುಗಳು ಅವರ ಗೌರವವನ್ನಾಗಲಿ ಅವರ ಸ್ನೇಹವನ್ನು ಆಗಲಿ ಸ್ವೀಕರಿಸದೆ ತಮ್ಮ ಪಾಡಿಗೆ ತಾವು ಇರ್ತಾ ಇರ್ತಾರೆ. ರಾತ್ರಿ ಸುಖವಾಗಿ ನಿದ್ದೆ ಮಾಡ್ತಾನೆ ಉದ್ಧವ. ಬೆಳಗ್ಗೆ ಗುಡಿಸಲಿನೊಳಗೆ ಸೂರ್ಯನ ಬೆಳಕು ಬಂದಾಗಲೇ ಅವನು ಎದ್ದೇಳೋದು. ಅರ್ಜುನ ಅಷ್ಟೊತ್ತಿಗಾಗಲೇ ಎದ್ದು ಇಳಿದು ಹೊರಟೋಗಿರ್ತಾನೆ.
ಉದ್ದವನು ಆ ನಾರಿನ ಏಣಿಯಿಂದ ಕೆಳಗೆ ಜಾರ್ತಾನೆ. ನೆಲದ ಮೇಲೆ ಅರ್ಜುನ ಅವನಿಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ಉದ್ದವ, ಬೇಗ ಬಾಪ, ಸ್ನಾನ ಮಾಡಿಬಿಡೋಣ ನದಿಯಲ್ಲಿ. ನೀನು ತಂದಿರೋ ಸುದ್ದಿನ ಕೇಳೋಕ್ಕೆ ನಮಗೆ ತುಂಬ ಆತುರ ಆಗಿದೆ. ಹೇಗೆ ಬಂದೆ, ಯಾಕೆ ಬಂದೆ, ಆಮೇಲೆ ಹೇಳುವಂತೆ ಮೊದಲು ಸ್ನಾನ ಮಾಡು ಅಂತ ಹೇಳ್ತಾನೆ. ಉದ್ದವ ಸ್ನಾನಕ್ಕೆ ಹೋಗ್ತಾನೆ. ಅದೇ ನದಿಯಲ್ಲಿ ಸ್ವಲ್ಪ ಮೇಲ್ಗಡೆ ಹಿಡಿಂಬೆ ತನ್ನ ರಾಕ್ಷಸಿ ಗೆಳತಿಯರ ಜೊತೆ ಸ್ನಾನ ಮಾಡ್ತಿರ್ತಾಳೆ. ತಲೆ ಮೇಲೆ ಯಾವಾಗಲೂ ಇದ್ದಂತಹ ಒಂದು ನಾರಿನ ಚೌರಿಯನ್ನು ತೆಗೆದು ಹಾಕಿರ್ತಾಳೆ. ಮುಖದ ಮೇಲಿನ ಬಣ್ಣನೂ ಕೂಡ ಹೊರಟೋಗಿರುತ್ತೆ. ಬಲಿಷ್ಠವಾದ ದೇಹ, ಭದ್ರವಾದ ಆಕೃತಿ, ಸಮವಾದ ಅಂಗಾಂಗಗಳು, ಸಿಂಹಿಣಿಯಾಗೇ ಇರ್ತಾಳೆ. ಅವಳ ಜೊತೆಯಲ್ಲಿ ಭೀಮ ಸಂತೋಷವಾಗಿ ಇರೋದು ಆಶ್ಚರ್ಯ ಏನೂ ಅಲ್ಲ. ಇವಳು ಸಾಕಷ್ಟು ಚಲುವೆಯಾಗಿದ್ದಾಳೆ, ಆದರೆ ಏನೇನೋ ಕೆಟ್ಟದಾಗ ಅಲಂಕಾರ ಮಾಡಿಕೊಂಡಿದ್ದಾಳೆ ಅಂಥೇಳಿ ಉದ್ದವ ಅಂದ್ಕೊಳ್ತಾನೆ. ಇನ್ನು ಬೆಳಗಿನ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊತಾರೆ. ಪಾಂಡವರನ್ನು ಉದ್ದವ ಸೇರಿಕೊಳ್ತಾನೆ. ಕುಂತಿ ಸಮೇತ ಅವರೆಲ್ಲರೂ ಆ ಬಿಡಾರಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ದಿಣ್ಣೆ ಮೇಲಕ್ಕೆ ಹೋಗ್ತಾರೆ. ನಿಕುಂಬನನ್ನು ಕಂಡು ಭೀಮನಿಗೆ ಬಹಳ ಕನಿಕರ ಆಗಿರುತ್ತೆ. ಕಾಡಿನ ದಾರಿಯನ್ನು ಕಾಯಿ, ಯಾರಾದರೂ ಬಂದರೆ ತಿಳಿಸು ಅಂತ ಹೇಳಿಬಿಟ್ಟು ಭೀಮ ಅವನನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾನೆ. ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಗುಂಪು ಗುಂಪಾಗಿ ಮರಗಳಿರುತ್ತೆ. ಅಲ್ಲಿ ಚೆನ್ನಾಗಿ ನೆರಳಿರುತ್ತೆ. ಅಲ್ಲಿ ಇವರೆಲ್ಲರೂ ಕೂತ್ಕೊತಾರೆ. ಹುಲ್ಲಿನ ಮೇಲೆ ಮಲ್ಕೊಳ್ಳೋದು ಕೂಡ ಇವರಿಗೆ ರೂಢಿಯಾಗೋಗಿರುತ್ತೆ. ವಿರಾಮವಾಗಿ ಮಾತುಕತೆಯನ್ನು ಕೇಳ್ತಾ ಏನಾದರೂ ವಿಚಿತ್ರವಾದದ್ದು ಬಂದರೆ ನಗ್ತಾ ನಗ್ತಾ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಯುಧಿಷ್ಠಿರ ಗಂಭೀರವಾಗಿ ಕೇಳ್ತಾನೆ, ಉದ್ದವ, ನಾವು ಹಸ್ತಿನಾಪುರವನ್ನು ಬಿಟ್ಟು ಬಂದ ಮೇಲೆ ಏನಾಯಿತು ಅಂತ. ಆಗ ಕುಂತಿ ಹೇಳ್ತಾಳೆ, ನೋಡು, ಅದಕ್ಕಿಂತ ಮೊದಲು ಕೃಷ್ಣ ಹೇಗಿದ್ದಾನೆ ತಿಳಿಸು ಅಂತ ಹೇಳಿಬಿಟ್ಟು ಕುಂತಿ ಕೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.